ಡೀಡ್ಸ್ ಅಂದರೆ ಒಂದು ಮನೆ, ಅಮ್ಮ ತಾಯಿ ಮನೆ. ಒಂದೇ ಥರದ ಯೋಚನೆಯನ್ನು ಮಾಡಲಿಕ್ಕೆ ಇರುವಂಥ ಒಂದು ನೆಲೆ ಅಂತಲೇ ಹೇಳ್ಬೋದು. ಡೀಡ್ಸ್ ಅಂದರೆ ಒಂದು ಮಹಿಳೆಯರನ್ನು ಬೆಳೆಸುವ ಒಂದು ಸಂಸ್ಥೆ ಅಂತ ಹೇಳ್ಬೋದು. ನನ್ನ ಕಷ್ಟಗಳಿಗೆ ಪರಿಹಾರವನ್ನು ನಾನು ಕಂಡುಕೊಂಡದ್ದು ಈ ಡೀಡ್ಸ್ ಸಂಸ್ಥೆಯಿಂದ. ಮಾನಸಿಕವಾಗಿ ಬೌದ್ಧಿಕವಾಗಿ ಮಹಿಳೆಯರನ್ನು ಗಟ್ಟಿಗೊಳಿಸುವಂಥ ಒಂದು ಸಂಸ್ಥೆ. Our society is highly imbalanced with a large section of people, nearly 50% of the people living below poverty line. These are marginalized. So our vision is to reach these people, to create a society which is just participatory, where people lead their own development and this development is sustainable. So organization of the people, education of the people and capacity building of these people to work for their own development is our mission for DEEDS. The legacy of this mission is now being carried forward by Advocate Merlin Martis. She has been associated with DEEDS since its inception, working for the rights and empowerment of women. Right from its establishment, DEEDS has emerged as an epitome of success in the field of social work. The honest efforts put in by the team have always resulted in vibrant outcomes, achieving every goal that they have strived for. ಕರ್ನಾಟಕದಲ್ಲಿ ಟೋಟಲ್ ಲಿಟ್ರಸಿ ಕ್ಯಾಂಪೇನ್ ಚಾಲನೆ ಮಾಡುವಾಗ ಪರ್ಟಿಕ್ಯುಲರ್ ಅಂದರೆ ದಕ್ಷಿಣ ಕನ್ನಡದಲ್ಲಿ ಪ್ರೋಗ್ರಾಮನ್ನು ಹೇಗೆ ಮಾಡಬೇಕು, ಕಮ್ಯುನಿಟಿ ಬೇಸ್ ಆಗಿ ಮಾಡಬೇಕು ಅನ್ನೋವಾಗ ನೋವು ಇಲ್ಲದ ಸಂದರ್ಭದಲ್ಲಿ ಡೀಡ್ಸ್ ಅನ್ನು ಅಪ್ರೋಚ್ ಮಾಡಿದೆ. ಯಾಕಂದ್ರೆ ನಮಗೆ ಒಂದು ಕನೆಕ್ಟಿವಿಟಿ ಇತ್ತಾಗ. ಸೊ ಅಲ್ಲಿಂದ ಬಹುಶಃ ನಾವು ಲಿಟ್ರಸಿ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿರೋದು ಡೀಡ್ಸ್. DEEDS involved itself fully in this movement because we believe that education is the key for development. ಎರಡನೇದು ಬಹಳ ಮುಖ್ಯವಾದ ಮೈಲ್ಸ್ಟೋನ್ ಪಂಚಾಯತ್ ರಾಜ್ ಬಂದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಈ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ತಿಳಿಸಬೇಕಾಗಿತ್ತು. ಬೇರೆ ಬೇರೆ ಭಾಗಕ್ಕೆ ಹೋಗಿ ನಾವು ಇದನ್ನ ಬೀದಿ ನಾಟಕದ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಜನರಿಗೆ ತಿಳಿಸಿದೆವು. ನಾವು ಥ್ರೂ ಆ್ಯಂಡ್ ಥ್ರೂ ಒಟ್ಟೊಟ್ಟಿಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಸಪೋರ್ಟಿವ್ ಟ್ರೈನಿಂಗ್ಗಳನ್ನು ಮಾಡುವಂಥ, ಹೊಸದಾಗಿ ಆಯ್ಕೆಯಾದವರು ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ವರ್ಕ್ಶಾಪ್ಗಳನ್ನು ಮಾಡೋದು ಡೀಡ್ಸ್ ದೊಡ್ಡ ಕೊಡುಗೆ ಇದೆ. 90s saw a different phase in women's development. A number of NGOs started formation of self-help groups in order that these groups also concentrate on women's rights issues. We at DEEDS organized a troupe called Rangini and helped this group to play a dance drama called Avva. ಒಂದು ಗಂಡ ಎತ್ಕೊಡಕ್ಕೆ ಏನಾಗಿತ್ತು ನಿನಗೆ ರೋಗ? ನಾಳೆ ದಿನ ಊರು ಜನದ ಮುಂದೆ ನಾನು ಕತ್ತೆತ್ಕೊಂಡು ಓಡಾಡ್ದ ಮಾಡ್ಬಿಟ್ಟಲ್ಲ. ಅಯ್ಯಯ್ಯೋ, ಅದಕ್ಕೆ ನಾನೇನ್ ಮಾಡ್ಲಿ? ಇದ್ರಲ್ಲಿ ನನ್ ತಪ್ಪೇನೈತೆ? ಇಲ್ಲಿ ಕೇಳಿ. ಸಾಕಪ್ಪ ದೇವ್ರೆ, ಈ ಹೆಣ್ ಜನ್ಮ ಸಾಕಾಗೋಯ್ತಪ್ಪ. So DEEDS conducted about 150 shows of this play throughout Karnataka, and this got very good response and a lot of discussion happened during this time. ಪರ್ಯಟನ ಅಂತ ಹೇಳಿದರೆ ಏನು? ನಮ್ಮ ಆಲೋಚನೆಗಳನ್ನು ಕರ್ನಾಟಕದ ಉದ್ದಕ್ಕೆ ಪಸರಿಸಿಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು. ಸೊ ಭಾಳ ಇನ್ನೋವೇಟಿವ್ ಆದ ಪ್ರೋಗ್ರಾಮ್. ನಾವು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಗವನ್ನು ತಗೊಂಡು ಒಂದು 10-12 ಜನ ಹುಡುಗರನ್ನು ಇಟ್ಟುಕೊಂಡು ಅವರಿಗೆ ನಾಟಕ ಬೇರೆ ಬೇರೆ ಆಸ್ಪೆಕ್ಟ್ಗಳಲ್ಲಿ ತರಬೇತಿಗಳನ್ನು ಕೊಡ್ತಾ ಒಂದು ರೆಪರ್ಟರಿ ಥರ ಮಾಡಿ ಆ ಇಷ್ಟನ್ನು ಇಟ್ಕೊಂಡು ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 100-150 ಪ್ರದೇಶಗಳಲ್ಲಿ ನಾಟಕಗಳನ್ನು ಮಾಡಿಕೊಂಡು ನಮ್ಮ ಆಲೋಚನೆಗಳನ್ನು ಬಿತ್ತರಿಸ್ಕೊಂಡು ಜನರೊಟ್ಟಿಗೆ ಚರ್ಚೆ ಮಾಡಿಕೊಂಡು ಹೋದ್ವಿ.
ಡೀಡ್ಸ್ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಈ ಥರ ಒಂದು ಚಿಂತನೆ ಮಾಡುವವರು, ಜನಪರವಾಗಿ ಆಲೋಚನೆ ಮಾಡುವವರು, ಅದಕ್ಕೊಂದು ಸಪೋರ್ಟಿವ್ ಆದ ಒಂದು ಸಿಸ್ಟಮ್ ಇದೆ ಅನ್ನುವಂಥದ್ದು ಗೊತ್ತಾದ್ದು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಪರ್ಯಟನದ ವರ್ಕ್ ಮಾಡಿದ ಹುಡುಗರು ಮತ್ತು ಅದು ಸಾಧಿಸಿದಂಥ ಅಚೀವ್ಮೆಂಟ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಅಂತ ಹೇಳ್ತೇನೆ ನಾನು. In Dakshina Kannada and Udupi districts, poor women rolled beedis to sustain their families. The decline in availability of beedi work in early 2000 negatively impacted these women's lives. We understood their plight and we were wanting to do something for this women. At that same time, ILO, International Labour Organization, approached us and they offered to help us to start alternate employment and to develop livelihood for women. ಆಗ ಡೀಡ್ಸ್ ಏನು ಮಾಡಿತ್ತಂದರೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳನ್ನು ಅದಕ್ಕೆ ಒಟ್ಟಿಗೆ ಕರೆಯುತ್ತೆ. ಮತ್ತು ಈ ರೀತಿಯಲ್ಲಿ ಒಂದು 10-12 ಸಂಸ್ಥೆಗಳು ಒಟ್ಟಿಗೆ ಬಂದು ಕೊನೆಗೆ ಒಂದು 4-5 ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಒಪ್ಪಿಕೊಂಡದ್ದು. ಮುಖ್ಯವಾಗಿ ಬೀಡಿಯಲ್ಲಿ ಇರುವಂಥ ಮಹಿಳೆಯರಿಗೆ ಆರ್ಥಿಕವಾಗಿ ಪರ್ಯಾಯವನ್ನು ಹುಡುಕಲಿಕ್ಕೆ ಸಹಾಯ ಮಾಡಬೇಕಂತ. ಇದು 2003ರಲ್ಲಿ ಪ್ರಾರಂಭವಾಯಿತು. ಆನಂತರ ಕಂಟಿನ್ಯೂಯಸ್ ಆಗಿ ನಾವು ಕೆಲವು ವರ್ಷ ತರಬೇತಿಗಳನ್ನು ಮಾಡಿ ಆರ್ಥಿಕ ಉತ್ಪಾದನೆ ಕಾರ್ಯಕ್ರಮ ಮಾಡುವುದಾಯಿತು. ಬೀಡಿ ಉದ್ಯಮದಲ್ಲಿ ಮಹಿಳೆಯರು ಯಾರು ಈ ಸ್ವಯಂ ಸಹಾಯ ಸಂಘಗಳಿದ್ದಾರ ಅಂಥವರಿಗೆ ಬೀಡಿ ಉದ್ಯಮಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಸ್ವ ಉದ್ಯಮ ಮಾಡುವುದಿದ್ರೆ ಅದಕ್ಕೆ ಸಹಾಯ ಮಾಡುವಂಥ ಒಂದು ಫಂಡ್ ಇದೀಗ ಒಂದು ಕ್ರಿಯೇಟ್ ಆಗಿದೆ ಸಂಚಿ ಅಡಿಯಲ್ಲಿ. ಅದರಿಂದ ಅವರಿಗೆ ನಾವು ಸಾಲವನ್ನು ಕೊಡ್ತೇವೆ. This Sanchi Trust is today a full-fledged organization carrying forward by women themselves. ನಮಗೆ ಈ ಹೊರಗಿನ ಪ್ರಪಂಚದ ಅರಿವು ಹೆಚ್ಚಿರಲಿಲ್ಲ. ನಮ್ಮ ಮನೆ ಮಾತ್ರ ಇತ್ತು, ನಮಗೆ ಊರಿನದ್ದು ಹೆಚ್ಚು ಪರಿಚಯ ಇರಲಿಲ್ಲ. ಹೊರಗೆ ಬರಲಿಕ್ಕೆ ಶುರುವಾಗುವಾಗ ನಮ್ಮ ಹಾಗೆ ಬೇರೆಯವರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಈ ಕಷ್ಟವನ್ನು ಪರಿಹರಿಸ್ಕೊಳ್ಬೇಕಿದ್ರೆ ನಾವು ಒಟ್ಟಾಗಿ ಸೇರಲೇಬೇಕು, ಗಟ್ಟಿಯಾಗಿ ನಿಲ್ಲಬೇಕು ಅಂತ ಯೋಚಿಸಿದ್ದು. ಅದಕ್ಕೆ ಡೀಡ್ಸ್ನವರು ಸಹ ಸಹಾಯ ಮಾಡಿದರು. ನೀವು ನಿಲ್ಲಿ, ನಾವು ಇದ್ದೇವೆ ನಿಮ್ಮ ಹಿಂದೆನೆ, ಧೈರ್ಯದಲ್ಲಿ ಮುಂದುವರಿರಿ ಅಂತ ಹೇಳಿದರು. ಒಕ್ಕೂಟ ಮಾಡಿಕೊಂಡು ಈಗ ಇನ್ನು ಎಲ್ಲರನ್ನು ಹೇಗೆ ಬಲಪಡಿಸುವುದು, ಅದಕ್ಕೆ ಬೇಕಾಗಿ ತರಬೇತಿಗಳನ್ನು ಕೆಲವು ಮಾಡಿದ್ದು. ಆ ತರಬೇತಿಗಳ ಮೂಲಕ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ಅನಿಸಿತು. ಹಾಗೆ ನಮ್ಮ ಕಾಲ ಮೇಲೆ ನಿಲ್ಲಬೇಕಾಗುವಾಗ ಸ್ವಂತದಲ್ಲಿ ಟೈಲರಿಂಗ್ ಮಾಡಲಿಕ್ಕೆ ಶುರು ಮಾಡಿದರು. ಕೆಲವರು ಶಾಪಲ್ಲಿ ಅವರವರೇ ಸ್ವಂತ ಮಾಡಿದ್ರು, ಕೆಲವರು ಇನ್ನೊಬ್ಬರ ಕೈ ಕೆಳಗೆ ದುಡಿಲಿಕ್ಕೆ ಹೋದ್ರು. ಅನಂತರ ನಾವು ಸಂಘದಲ್ಲಿ ಒಂದು ಸಣ್ಣ ಉಳಿತಾಯ ಮಾಡುವ ಅಂತ ಒಂದು ನಮಗೆ ಮನಸ್ಸಿಗೆ ಆಯಿತು. ಉಳಿತಾಯವನ್ನು ಪ್ರಾರಂಭಿಸಿದ್ದೇವೆ. ಅಷ್ಟಾಗುವಾಗ ಇನ್ನೂ ಹುಡುಗಿಯರನ್ನು ಬೆಳೆಸಬೇಕು ಕಂಡಿತ್ತು. ಕೆಲವರು ಶಾಲೆ ಬಿಟ್ಟಿದ್ರು, ಅವರನ್ನು ಕರೆದು ಅವರನ್ನು ಶಾಲೆಗೆ ಸೇರಿಸಿದ್ದು. ಒಂದೊಂದು ಸಂಘಗಳಿಂದ ಒಂದೊಂದು ರೀತಿ ಸಹಾಯ ಮಾಡ್ತಾ ಅವರನ್ನು ಶಾಲೆಗೆ ಸೇರಿಸಿದ್ದು. ಅವರೀಗ ಕಲಿತು ಟೀಚರ್ ಆಗಿದ್ದವರಿದ್ದಾರೆ, ಕೆಲವರು PT ಟೀಚರ್ ಆಗಿದ್ದಾರೆ. ಸಂಘದಲ್ಲಿ ಆಟ ಆಡುವಾಗ ಕೆಲವರೆಲ್ಲ ಬಿದ್ದು ಏನಾದರೂ ನೋವು ಮಾಡಿಕೊಂಡ್ರೆ ಕೂಡಲೇ ಅವರಿಗೆ ಚಿಕಿತ್ಸೆ ಕೊಡಿಸಿ ನಾವು ಹಾಸ್ಪಿಟಲಲ್ಲಿ ಹೋಗಿ ಕೂಡ ಅಲ್ಲಿ ಸಂಘದವರು ಅಂತ ಗುರುತಿಸಿ ಆ ಪೇಷಂಟಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸಿದ್ದೇವೆ. One of the greatest strength of deeds is documentation. They have an excellent order of materials that they could gather from varieties of social issues, which I myself have used for my PhD relating to NGO study. ಸಂಪನ್ಮೂಲ ಕೇಂದ್ರದಲ್ಲಿ ನಾವು ಮೊದಲಿಗೆ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಮತ್ತೆ ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. Documentation materials on various topics are sourced from newspapers, magazines, periodicals and also from the internet. ಇವೆಲ್ಲವೂ ಸಹಿತ ನಾವು ಫೈಲ್ ರೀತಿಯಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತೇವೆ ಮತ್ತು CD ಮೂಲಕವೂ ಸಹಿತ ನಾವು ಅದನ್ನು ಸ್ಟೋರ್ ಮಾಡ್ತೇವೆ. This archive is then used to source material for the newsletter Samvedi and for the preparation of training material, posters, handbills and stickers. Several booklets on various issues have been published using the documentation repository at Deeds.
ಮಾಹಿತಿಯನ್ನು ಹಂಚುತ್ತೇವೆ. ಈ ಹಂಚಿದ ಸಹಿತ ಸಾಧಾರಣವಾಗಿ ಯಾರಿಗೆಲ್ಲ ಅಂತ ಹೇಳಿದ್ರೆ NGO CBOsಗಳಿಗೆ ಮತ್ತು ಯೂನಿವರ್ಸಿಟಿ ಕಾಲೇಜಸ್ಗಳಿಗೆ ಹೋಗ್ತದೆ. ಅದಲ್ಲದೆ ಪ್ಯಾರಾಲೀಗಲ್ ಫೆಸಿಲಿಟೇಟರ್ಸ್ ಇದ್ದಾರೆ, ಸಂಚಲನದ ಮೆಂಬರ್ಸ್ ಇದ್ದಾರೆ, ಅವರುಗಳಿಗೂ ಹೋಗ್ತದೆ. PhD ಮಾಡಿರುವಂಥದ್ದು ಮೆನ್ಸ್ಟ್ರುಯೇಷನ್ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ, ಆಗ ಅಡಾಲೆಸೆನ್ಸ್ ವಿಚಾರಗಳು ಬಹಳಷ್ಟು ನನಗೆ ಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟ ಸೆಕ್ಸುವಾಲಿಟಿ ಎಜುಕೇಷನ್ಗೆ ಸಂಬಂಧಪಟ್ಟ ಬಹಳಷ್ಟು ದಾಖಲೆಗಳು ಎಲ್ಲಿಯೂ ಸಿಕ್ಕಿರಲಿಲ್ಲ ನನಗೆ. ಅದು ಡೀಡ್ಸ್ನಲ್ಲಿ ಲಭ್ಯ ಇತ್ತು. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಿಗೆ ಯಾವ್ಯಾವ ಬಗೆಯಲ್ಲಿ ನಾವು ದಾಖಲೀಕರಣವನ್ನು ಮಾಡಬೇಕು, ಅದನ್ನು ಹೇಗೆ ಬಳಸ್ಕೊಳ್ಬೇಕು, ಸಂಶೋಧಕರಿಗೆ ಅಧ್ಯಯನಕಾರರಿಗೆ ಅದನ್ನು ಹೇಗೆ ನೀಡಬಹುದು ಅನ್ನುವಂಥದ್ದನ್ನು ನಾನು ಈ ಹಿಂದೆ ನೋಡಿದ್ದೆ. ಅದನ್ನು ಮಾದರಿಯಾಗಿಟ್ಕೊಂಡು ಮಹಿಳಾ ಅಧ್ಯಯನ ಕೇಂದ್ರದಲ್ಲಿ ಕೂಡ ನಾವು ದಾಖಲೀಕರಣವನ್ನು ಕೆಲಸವನ್ನು ಆರಂಭ ಮಾಡಿದ್ವಿ. MSW ಸ್ಟೂಡೆಂಟ್ಸ್ ಬರ್ತಾರೆ, PhD ಸ್ಟೂಡೆಂಟ್ಸ್ ಬರ್ತಾರೆ. MSW ಸ್ಟೂಡೆಂಟ್ಸ್ಗಳು ಹೆಚ್ಚಾಗಿ ಅವರು ಇದು ಅಸೈನ್ಮೆಂಟ್ ಬರೀಲಿಕ್ಕೆಲ್ಲ ಬೇಕಾಗಿ ಈ ವಿಷಯಗಳನ್ನ ಕೇಳ್ಕೊಂಡು ಇಲ್ಲಿ ಬರ್ತಾರೆ. ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ತುಂಬಾ ರೀತಿಯ ಒಳ್ಳೊಳ್ಳೆಯ ಪುಸ್ತಕಗಳು ಇದ್ದಾವೆ. ಈ ಡೀಡ್ ಸಂಸ್ಥೆ ಒಂದು ದ್ವೈಮಾಸಿಕ ಪತ್ರಿಕೆಯನ್ನು ಹೊರತರ್ತದೆ. ಸಾಮಾನ್ಯವಾಗಿ ತಳ ಸಮುದಾಯದ ಜನರಿಂದ ತೊಡಗಿ ಎಲ್ಲ ವರ್ಗದ ಎಲ್ಲ ನೆಲೆಯ ಸಂಶೋಧಕರಿಗೆ ಮತ್ತು ಮಹಿಳಾ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿರುವಂತಹ ಎಲ್ರಿಗೂ ಆ ಪತ್ರಿಕೆ ಒಂದು ಕೈಗನ್ನಡಿಯ ಹಾಗೆ ಕೆಲಸ ಮಾಡ್ತಾ ಇದೆ. ಸಂಪನ್ಮೂಲ ಕೇಂದ್ರದ ಒಂದು ಅಂಗವಾಗಿ ಮಹಿಳಾ ಪರ ಚಿಂತನಾ ಸಭೆ ಅಂತ ಮಾಡ್ತೇವೆ. ಈ ಮಹಿಳಾ ಪರ ಚಿಂತನಾ ವೇದಿಕೆ ಒಂದು ಪೆಕ್ಯುಲರ್ ವಿಶಿಷ್ಟ ರೀತಿಯ ಒಂದು ಸಭೆ ಅದು. ಯಾಕೆ ಗೊತ್ತಾ, ಇಲ್ಲಿ ಗೃಹಿಣಿಯರಿದ್ದಾರೆ, ಸ್ಟೂಡೆಂಟ್ಸ್ಗಳಿದ್ದಾರೆ, ಸಮಾಜ ಸೇವೆಯಲ್ಲಿ ಕೆಲಸ ಮಾಡೋರು ಇದ್ದಾರೆ, ಭಿನ್ನ ಭಿನ್ನ ಮನೋವೃತ್ತಿಯ ಭಿನ್ನ ಭಿನ್ನ ಸ್ತರದಲ್ಲಿ ಕೆಲಸ ಮಾಡುವ ಭಿನ್ನ ಭಿನ್ನ ಚಿಂತನೆಗಳುಳ್ಳ ಎಲ್ಲ ಹೆಂಗಸರು ಇಲ್ಲಿ ಬಂದು ಸೇರ್ತಾರೆ ಪ್ರತಿ ತಿಂಗಳ 2ನೇ ಮಂಗಳವಾರದಂದು. Today, violence against women is a very critical issue. In order that we tackle this problem, women need to challenge the violations and see that the violators are punished. This is one of the key strategies to use to handle women's violence issues. A large number of trainers are required to train and create awareness on women's laws and on addressing women's issues. Deeds for the last 9 years has been creating a force of paralegal volunteers across the state through a certified paralegal facilitation course. This has culminated in the formation of Sanchalana, a paralegal trainers collective. ಒಂದು 2 ಹಂತದ ತರಬೇತಿಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಆರಂಭಿಸಿದ್ದೇವೆ. ಒಂದು ರಾಜ್ಯ ಮಟ್ಟದ ತರಬೇತಿ, ಅದು 15 ದಿನಗಳ ತರಬೇತಿಯಾಗಿದ್ದು 5 ದಿನದ 3 ಹಂತದ ತರಬೇತಿಯಾಗಿರ್ತದೆ. ಮೊದಲ 5 ದಿನದ ತರಬೇತಿಯಲ್ಲಿ ಲಿಂಗತ್ವ, ಮಹಿಳಾ ಸ್ಥಿತಿಗತಿ, ಸುಗಮಕಾರರ ತರಬೇತಿ ಇದನ್ನು ಹಮ್ಮಿಕೊಂಡ್ರೆ, ಮಹಿಳಾ ಕಾನೂನುಗಳ ಬಗೆಗಿನ 2 ದಿನದ ತರಬೇತಿಯಲ್ಲಿ ಮಹಿಳಾ ಹಕ್ಕುಗಳು, ಸಂವಿಧಾನ, ಆಮೇಲೆ ಬೇರೆ ಬೇರೆ ಮಹಿಳಾ ಸಂಬಂಧಿ ಕಾನೂನುಗಳ ಬಗ್ಗೆ ಕೂಡ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 3ನೇ ಹಂತದ ತರಬೇತಿಯು ಯಾವುದಾದ್ರು ಪ್ರಕರಣ ಬಂದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಮಹಿಳಾ ಪ್ರಕರಣಗಳ ನಿರ್ವಹಣೆಯನ್ನು ನಾವು ತರಬೇತಿ ವಿಷಯವಾಗಿ ಕೊಡ್ತಾ ಇದ್ದೇವೆ. ನಾನು ನನ್ನ ಮನೆಯಲ್ಲಿ ಕೆಲವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೆ. ನನಗೆ ಏನೋ ಅನ್ಯಾಯ ಆಗ್ತಾ ಇದೆ, ಅದನ್ನು ಎದುರಿಸುವ ರೀತಿ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಯಾವ ರೀತಿ ಡೀಲ್ ಮಾಡ್ಬೋದು ಅಂತ ಹೇಳಿ ಒಂದು ತಿಳ್ಕೊಳ್ಳಿಕ್ಕೋಸ್ಕರ ನಾನು ಈ ಪ್ಯಾರಾಲೀಗಲ್ ಫೆಸಿಲಿಟೇಟರ್ಸ್ ಟ್ರೈನಿಂಗ್ ಅನ್ನು ಜಾಯಿನ್ ಆದೆ. ತಳಮಟ್ಟದಿಂದಲೂ ನಾನು ಪ್ಯಾರಾಲೀಗಲ್ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದೇನೆ. ಈ ಪ್ಯಾರಾಲೀಗಲ್ ಟ್ರೈನಿಂಗ್ ಅಲ್ಲಿ ನಮಗೆ ಅನೇಕ ಮಾಹಿತಿ ಆಧಾರಿತ ನಮಗೆ ಒಂದು ಮೆಟೀರಿಯಲ್ ಆಗಿರ್ಬೋದು ಅದನ್ನು ನಮಗೆ ನೀಡಿದ್ದಾರೆ. ಆಮೇಲೆ ಇಲ್ಲಿ ಕಾನೂನು ತಿಳ್ಕೊಂತ ಈ ಸಂಚಲನದಲ್ಲಿ ತರಬೇತಿ ಪಡ್ಕೊಂತ ಎಲ್ಲದ್ರೂ ಕೆತ್ಕೊಂಡ್ಬರ್ತೀನಿ ಅಂತ ಧೈರ್ಯ ಬಂದಿದೆ. ಪಡೆದುಕೊಂಡಂತ ತರಬೇತಿಯ ಜ್ಞಾನವನ್ನು ನಾನು ಜಿಲ್ಲಾ ಮಟ್ಟದಲ್ಲಿ ಕೂಡ ತರಬೇತಿಯನ್ನು ನೀಡಿದ್ದೀನಿ. ಸುಮಾರು 150 ಜನ ಪಾಲ್ಗೊಂಡಿರ್ತಕ್ಕಂಥ ಮಹಿಳಾ ಗ್ರಾಮ ಸಭೆಯಲ್ಲೂ ಕೂಡ ನಾನು ಭಾಗವಹಿಸಿ ಮಹಿಳೆಯರ ಕಾನೂನು ಹಾಗೂ ಮಹಿಳಾ ಸೌಲಭ್ಯಗಳ ಸರ್ಕಾರದಿಂದ ಇರುವ ಮಹಿಳೆಯರಿಗೆ ಸೌಲಭ್ಯಗಳ ಕುರಿತು ಕೂಡ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಇತ್ತೀಚೆಗೆ ನಾನು ಕಾನೂನು ಪ್ರಾಧಿಕಾರದವರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಡ್ಜ್ ಮುಂದೆನೇ ನನಗೆ ಮಾತಾಡಲಿಕ್ಕೆ ಹೇಳಿದರು. ಈ ಮಕ್ಕಳ ಕಾನೂನಿನ ಬಗ್ಗೆ ಮಾತಾಡಿದೆ.
ಕೆಳಗೆ ಕಾರ್ಯಕ್ರಮ ಆದ ಮೇಲೆ, ಸಮಾರಂಭ ಆದ ಮೇಲೆ ಜಡ್ಜಿ ಬಂದು ಹ್ಯಾಟ್ಸ್ ಆಫ್ ಮೇಡಮ್ ಅಂತ ಹೇಳಿದರು. ಇದು ನನಗೆ ಒಂದು ದೊಡ್ಡ ಒಂದು ಏನು ಬಹುಮಾನ ಅಂತ ಕಂಡಿತು. Now, there are 120 paralegal facilitators throughout the state. And at the district level, there are 225 resource persons on specific laws. Sanchalana has reached 16 to 20,000 people across Karnataka on different laws and violations pertaining to women. Under the Legal Aid Program of Deeds, legal counseling, consultation, legal assistance for women asserting their rights, and referral services are offered to the needy. ಮದುವೆ ಆದ ಪ್ರಾರಂಭದಿಂದಲೇ ನಾನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಅಂದರೆ ಅವು ನನ್ನ ಗಂಡ ಹುಡುಕ ಸ್ವಲ್ಪ ಹೆಣ್ಣುಗಳ ಇದು ಜಾಸ್ತಿ. ನಮಗೆ ಮಾತನಾಡುವ ಧೈರ್ಯ ಕೂಡ ಇಲ್ಲ. ಅಂದರೆ ಅಷ್ಟು ಅವರು ಜೋರಾಗಿದ್ದರು. ಡೈವೋರ್ಸಿಗೆ ಹಾಕಿದ್ರು ಕೇಸ್, ಮನೆ ಬಿಟ್ಟು ಹೋಗ್ಬೇಕಂತ ಹಾಕಿದ್ರು, ಒಂದು ಕ್ರಿಮಿನಲ್ ಕೇಸ್ ಹಾಕಿದ್ರು. ತುಂಬ ಫೈಟ್ ಮಾಡಿದ್ರು ಅವರು ನನಗೆ ಮನೆ ಸಿಗುವ ಹಾಗೆ ಮಾಡಲಿಕ್ಕೆ, ಆದರೂ ನನಗೆ ಪರಿಹಾರ ಸಿಗುವ ಹಾಗೆ ಮಾಡಿದರು. ಈ ಸಂಘಕ್ಕೆ ನಾನು ಮೊದಲೇ ಬರ್ತಿದ್ರೆ. ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರಿಗಾಗಿ ಯಾವುದೇ ಲೈಂಗಿಕ ದೌರ್ಜನ್ಯ ದೂರುಗಳ ನಿವಾರಣೆಗಾಗಿ ಒಂದು ಸಮಿತಿಯನ್ನು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾಗಿರುತ್ತದೆ. ವೀಕ್ಷಕರಾಗಿ ಒಂದು ಹೊರಗಿನ ಮಹಿಳೆಯರಿಗಾಗಿ ದುಡಿಯುವಂಥ ಸಂಸ್ಥೆಯ ಒಬ್ಬರು ವೀಕ್ಷಕರನ್ನು ನೇಮಕ ಮಾಡ್ತಾರೆ. ಪ್ರಸ್ತುತ ಮರ್ಲಿನ್ ಮಾರ್ಟಿಸ್ ಈ ಬಾರಿಗೆ ವೀಕ್ಷಕರಾಗಿ ಆಯ್ಕೆಯಾಗಿರುತ್ತಾರೆ. Because we came to know Madam 2 years back, we had that Women's Day. We called Madam as a she came as a chief guest. So then when he was talking that she talked about the gender awareness and what are all that or evil things which are happening in that one. We are having around 600 people are there, employees are there. So better, and around 100 people, laborers are there. So better everybody should know. So we thought that, okay, better to involve Madam. She's having a good, the way she expressed with all the things, she's having in-depth knowledge in that. So we just put her in that field to educate all the things we are given that. And she's also one of the committee member for our sexual harassment cell we have. So because she's doing a really good job. And I'm getting a good feedback from the people. So now that thing is there is awareness is there, and so that they know what they do's and don'ts. ಡೀಡ್ಸ್ ಜೊತೆಗೆ ಮಹಿಳಾ ಅಧ್ಯಯನ ಕೇಂದ್ರ ಹಲವು ವಿಚಾರ ಸಂಕಿರಣಗಳನ್ನು ಆಯೋಜಿಸಿರುವಂಥದ್ದು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜೆಂಡರ್ ಈಕ್ವಿಟಿ ಅನ್ನುವಂಥ ಪುಸ್ತಕವನ್ನು ಸಿದ್ಧ ಮಾಡಿದ್ವಿ. ಲಿಂಗತ್ವ ಸಮನ್ಯಾಯ ಅಂತ ಕನ್ನಡದಲ್ಲೂ ತಂದ್ವಿ. ಈ ಪುಸ್ತಕಗಳ ರಚನೆಯಲ್ಲಿ ಡೀಡ್ಸ್ನ ಹಲವರು, ಮುಖ್ಯವಾಗಿ ನಿರ್ದೇಶಕರಾದಂಥ ಮರ್ಲಿನ್ ಅವರು ನಮಗೆ ನೆರವು ನೀಡಿದ್ದಾರೆ. ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಬಲಪಂಥೀಯ ಚಟುವಟಿಕೆಗಳು ಮತ್ತು ಮಹಿಳೆಯರ ಮೇಲೆ ಆಗ್ತಾ ಇದ್ದ ದೌರ್ಜನ್ಯಗಳನ್ನು ನೋಡ್ತಾ ಇದ್ದಾಗ ನಾವು ಹೀಗೆ ಅದಕ್ಕೆ ಪತ್ರಿಕೆಗಳ ಮೂಲಕ, ಭಾಷಣದ ಮೂಲಕ ರಿಯಾಕ್ಟ್ ಮಾಡಿದರೆ ಸಾಕಾಗೋದಿಲ್ಲ, ಏನಾದರೂ ರಚನಾತ್ಮಕವಾಗಿ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದಾಗ ಹುಟ್ಟಿಕೊಂಡಂಥದ್ದು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ. ಈ ವೇದಿಕೆಯ ಮೂಲಕ 2013ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದಲ್ಲ, ಅದು ಬಹುಶಃ ಒಂದು ಈ ಜಿಲ್ಲೆಯಲ್ಲಿ ನೆನಪುಳಿಯುವ ಒಂದು ಘಟನೆ ಅಂತ. ಸುಮಾರು 5,000ದಷ್ಟು ನಾಗರಿಕರು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಮಹಿಳೆಯರು, ಎಲ್ಲ ವರ್ಗದವರು ಸೇರಿಕೊಂಡು ನಡೆಸಿದಂಥ ಇದು ಕರ್ನಾಟಕದ ಬಹುಭಾಗಗಳಿಂದ ವಿವಿಧ ಸಂಘಟನೆಯವರು ಜೊತೆಗೆ ಸೇರಿದರು. ಒಂದು ಮಹಿಳಾ ಪರ ಕಾಳಜಿ ಇರುವಂಥ ಸರ್ಕಾರೇತರ ಸಂಸ್ಥೆ ಅದು ತನ್ನ ಪ್ರಧಾನ ಉದ್ದೇಶದ ಜೊತೆಗೆ ಒಂದು ಜನಪರ ಚಳುವಳಿಯನ್ನು ಹೇಗೆ ಹುಟ್ಟುಹಾಕಬಲ್ಲದು ಅನ್ನುವುದನ್ನು ನನಗಿಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. Those individuals who have been trained under deeds have also become very successful and are key persons in the development field today. ಡೀಡ್ಸ್ ಅನ್ನು ಸ್ಥಾಪಿಸಿದವರು ಮತ್ತು ವೆಲ್ರೋಡ್ ಅನ್ನು ಕೂಡ ಆರಂಭಿಸಿದವರು ಅದು ಡಾಕ್ಟರ್ ಡೆಸ್ಬಂಡಿ ಒಬ್ರಿ ಅವರು ಒಬ್ಬರೇ ಆದ ಕಾರಣ
ಡೀಡ್ಸಲ್ಲಿ ಇರುವ ಅಥವಾ ಅದ್ರ ಕೆಲಸ ಮಾಡ್ತಿರುವ ಬಹಳ ಮುಖ್ಯವಾಗಿ ಯಾವ ವ್ಯಾಲ್ಯೂ ಸಿಸ್ಟಮನ್ನು ನಂಬಿಕೊಂಡೋಗಿದೆಯಾ ಅದೇ ಸಿಸ್ಟಮನ್ನು ವ್ಯಾಲ್ರೆಡ್ ಕೂಡ ಮುಂದುವರಿಸಿಕೊಂಡು ಹೋಗಿರುವ ಒಂದು ಸಂಬಂಧ ಬಹಳ ಇರುವಂಥದ್ದು. ಸೊ ಮುಂದಿನ ಹಂತಗಳಲ್ಲಿ ಅದು ಕೂಡ ಪಡಿ ಎಂಬ ಒಂದು ಪರಿಕಲ್ಪನೆಯಿಂದ ಬೆಳೆಯಿತು. 1992 ಹೊತ್ತಿಗೆ ಡೆಸ್ಮಂಡ್ ಅವರ ಜೊತೆಗೆ ನಾವೊಂದು ಸಣ್ಣ ಮಾತುಕತೆ ಮಾಡಿದಾಗ ನಾವು ಕುಂದಾಪುರ ವಲಯದಲ್ಲಿ ಕೊರಗರ ಜೊತೆಗೆ ಕೆಲಸ ಮಾಡುವ ಒಂದು ಆಶಯ ಇಟ್ಕೊಂಡು ಸಮಾಜ ಕಾರ್ಯಕ್ಕೆ ಆ ವಲಯದಲ್ಲಿ ಇಳಿದವರು. ಆ ಸಮಯದಲ್ಲಿ ನಮಗೆ ಯಾವುದೇ ರೆಕಗ್ನಿಷನ್ ಇರಲಿಲ್ಲ ಅಥವಾ ಇಲಾಖೆಯ ಸಹಕಾರ ಇರಲಿಲ್ಲ. ನಾವು ಸ್ಟ್ಯಾಂಡ್ ಆಗಲಿಕ್ಕೆ ಅಥವಾ ಒಂದು ನೆಲೆಯಲ್ಲಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿದ್ದಿದ್ರೆ ಅದು ಡೀಡ್ಸ್ನ ಸಪೋರ್ಟ್ನಿಂದ ಅಂತ ಹೇಳ್ಬೋದು. Having committed to the cause of women, Deeds now is fully equipped to work on macro issues connecting women. Therefore, future its direction will be more influencing policies so that more gender just policies come into existence and also its proper implementation. So Deeds will gather its capacity and focus towards lobbying and networking and advocacy for future, for a society which is free from violence and where every need of every individual is met.